ಇವತ್ತು ನೀವು ನಮ್ಮ ಶಾಸಕರಿದ್ದೀರಿ. ಇವತ್ತು ಮಾಗಡಿ ನಾವು ಬೈರಮಂಗಲ ಬಿಡದಿ ಎಲ್ಲ ನಿಮ್ಗೆ ಸೇರಿದ್ದು. ನೀವು ನಮ್ಮ ಶಾಸಕರಾಗಿ ಇವತ್ತು ನಮ್ಮ ತಾಲೂಕಿನ ಜಲ ನೆಲ ರೈತರನ್ನ ಜನಗಳನ್ನ ನೀವು ಉಳಿಸ್ಕೋಬೇಕಾದ ಜವಾಬ್ದಾರಿ ನಿಮ್ಮದು. ಇವತ್ತು ಬೆಂಗಳೂರಿನ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಟೌನ್ಶಿಪ್ ಅಂತ ಮಾಡ್ತಾಯಿದ್ದೀರಾ. ಬೆಂಗಳೂರಿಗೆ ನೀವು ಒಂದೊಂದು ಟೌನ್ಶಿಪ್ ಮಾಡಿದ್ರೆ ಬೆಂಗಳೂರಿನ ದಟ್ಟಣೆ ಏನು ಕಡಿಮೆ ಆಗೋದಿಲ್ಲ. ಸೊ ಇವತ್ತು ನಾವು ಆಹ್ವಾನ ಕೊಟ್ಟಂಗಾಯಿತು. ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಎಲ್ಲರೂ ಕೂಡ ಬೆಂಗಳೂರಿನ ಇನ್ನಷ್ಟು ಜನ ನಿಬಿಡೆ ಮಾಡುವಂಥ ಒಂದು ವ್ಯವಸ್ಥೆನ ನೀವು ಮಾಡ್ತಾಯಿದ್ದೀರ ಹೊರತು ಅದರಿಂದ ಯಾವುದೇ ಕಾರಣಕ್ಕೂ ಇವತ್ತು ಬೆಂಗಳೂರಿನ ದಟ್ಟಣೆ ಅಂತೂ ಕಡಿಮೆ ಆಗೋದಿಲ್ಲ. ಆಯಿತು, ಇವತ್ತು ನಿಮಗೆ ಇದರ ಹತ್ರ ಗಾಣಕಲ್ ಹತ್ರ ಮಾಡಿದ್ರಲ್ಲ, ಗಾಣಕಲ್ ಹತ್ರ ಇವತ್ತು ಕಾಡು ಬೆಳ್ಕೊಂಡು ಕೂತಿದೆ, ಮುಂದೆ ಕೃಷಿ ಮಾಡ್ತಾಯಿದ್ರು. ಆ ಜಾಗ ಏನಾಗಿದೆ? ಗಾಣಕಲ್ ಹತ್ರ ಹೌಸಿಂಗ್ ಬೋರ್ಡ್ ಹೌಸಿಂಗ್ ಬೋರ್ಡ್ ಕಾಕ್ರಮನಹಳ್ಳಿ ಹತ್ರ ಹೌಸಿಂಗ್ ಬೋರ್ಡ್ ಅಲ್ಲೇ ಮಾಡ್ಬೋದಿತ್ತು. ಇವತ್ತು ನಿಮಗೆ ಸೂರ್ಯ ಸೈಟ್ ತಗೊಂಡವ್ರಿ. ಆಯ್ತು ಆಯ್ತು ಇವತ್ತು ವಿಶ್ವೇಶ್ವರಯ್ಯ ಬಡಾವಣೆ ಇರ್ಬೋದು, ವಿಶ್ವೇಶ್ವರ ಬಡಾವಣೆ ಇರ್ಬೋದು, ಸೂರ್ಯ ಸಿಟಿ ಇರ್ಬೋದು, ಈ ಬೆಂಗಳೂರಿನ ಸುತ್ತಮುತ್ತ ಕಾರಂತ ಇರ್ಬೋದು, ಎಲ್ಲಾ ಕಡೆ ಕೂಡ ಬದಲಾವಣೆ ಮಾಡಿದಾರಲ್ಲ. ಹಂಗಾದ್ರೆ ಎಲ್ಲಾನು ಇವತ್ತು ಅಭಿವೃದ್ಧಿ ಆಗ್ಬಿಟ್ಟಿದೆಯಾ? ಸರ್, ಆರಂಭದಲ್ಲೇ ಹೇಳಿದ ಒಂದು ಪಾಯಿಂಟು, ಸುಮಾರು 1,45,000 ಎಕರೆ KIDBಗೆ ಅಂತ ಅಕ್ವೈರ್ ಮಾಡ್ಕೊಂಡಿರೋ ಲ್ಯಾಂಡ್ ಆಲ್ರೆಡಿ ಇದೆ. ಅದು ಎಲ್ಲೆಲ್ಲಿದೆ, ಅದರಲ್ಲಿ ಟೌನ್ಶಿಪ್ ಮಾಡ್ಬೋದಾ ಅನ್ನುವ ಆಲೋಚನೆ ಒಂದು. ಬೆಂಗಳೂರಿನ ಈ ವಲಯದಲ್ಲಿ ಮಾಡಿದ್ರಲ್ಲ ಸರ್, ನೈಸ್ ರೋಡ್ನಲ್ಲಿ ಹೋಗ್ತಾ ಇದ್ರೆ ಅಕ್ಕಪಕ್ಕ ಬರೀ ಖಾಲಿ ಸೈಟು. ರೋಡ್ ಮಾಡಿದ್ದಾರೆ, ಚರಂಡಿ ಮಾಡಿದ್ದಾರೆ, ಲೈಟ್ ಕಂಬ ಹಾಕಿದ್ದಾರೆ. ಆ ಸೈಟ್ಗಳು ತುಂಬ ಕಾಡು ಬೆಳ್ಕೊಂಡಿದೆ. ಸೈಟ್ ಮಾಡಿ ಹಂಚಿಕೆ ಮಾಡಿದ್ದೀರಿ. ಫಸ್ಟ್ ಜನ ಅಲ್ಲಿ ಮನೆ ಕಟ್ಕೊಳ್ಳಿ. ಫಸ್ಟ್ ಜನ ಮನೆ ಕಟ್ಕೊಳ್ಳಿ ಅಲ್ಲಿ. ತುಂಬ ಜನ ಹೇಳಿದ್ರು ಇನ್ವೆಸ್ಟ್ಮೆಂಟ್ಗೆ ಅಂತ ಸೈಟ್ ತಗೊಂಡ್ಬಿಟ್ಬಿಟ್ಟಿದ್ದಾರಂತೆ. ಇಲ್ಲೆಲ್ಲ ಮಾಡಿರೋ ಸೈಟ್ಗಳು ಖಾಲಿ ಇರುವಾಗ ನೀವು ಹೋಗಿ ಬಿಡದಿಲ್ಲ ಯಾಕೆ ಮತ್ತೆ ಇನ್ನೊಂದು ಲೇಔಟ್ ಮಾಡೋದಕ್ಕೆ ಹೋಗ್ತೀರಿ, ಇನ್ನೊಂದು ಟೌನ್ಶಿಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಮೊದಲು ಎಲ್ಲಿ ಮಾಡಿದಿರಲ್ಲ, BDA ಮಾಡಿರೋ ಬಡಾವಣೆಗಳಲ್ಲಿ ಮನೆಗಳಾಗಲಿ ಫಸ್ಟು. ಸರ್, ಈಗ BDAನಲ್ಲಿ ಅವ್ರು ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡಲಿಲ್ಲ. ಅವ್ರೇನು ಮಾಡಿದ್ರು ಅಂತಂದರೆ, ಇವ್ರು ಹೇಳ್ದಂಗೆ ಇವ್ರಲ್ಲಿ ಒಂದು ಗೊಂದಲ ಇತ್ತಲ್ಲ, ಇಲ್ಲೂ ಹಂಗೆ ಮಾಡಿಬಿಡ್ತಾರೆ, ಅರ್ಧಂಬರ್ಧ ಮಾಡಿಬಿಟ್ಟು ಹೊಂಟೋಗ್ಬಿಡ್ತಾರೆ, ಡೆವಲಪ್ ಮಾಡಲ್ಲ, ರೈತರಿಗೆ ಸರಿಯಾಗಿ ಪರಿಹಾರ ಕೊಡಲ್ಲ, ಅರ್ಧಂಬರ್ಧ ವ್ಯವಸ್ಥೆ ಮಾಡಿಬಿಟ್ಟು ಹೋಗ್ತಾರೆ ಅಂತಕ್ಕಂಥ ಭಾವನೆ ಈಗ BDAನಲ್ಲಿ ಇದೆ. ಈಗ ಸ್ಥಿತಿ ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು, ಕೆಂಪೇಗೌಡ ಲೇಔಟ್ ಇರ್ಬೋದು, ಎಲ್ಲೂ ಕೂಡ ಸಂಪೂರ್ಣವಾಗಿ ಡೆವಲಪ್ ಆಗಿಲ್ಲ ಸರ್. ಈಗ ಡೆವಲಪ್ಮೆಂಟ್ ಕಂಪ್ಲೀಟ್ ಒಂದು ನಿಮಿಷ ಅದನ್ನೇ ಡೆವಲಪ್ ಮಾಡಿ ಈಗಾಗಲೇ ಅವೆಲ್ಲ ಮಾರಾಟಕ್ಕೆ ಆಗ್ಬಿಟ್ಟಿದೆ ಸರ್. ತಗೊಂಡಿದ್ದಾರೆ ಸರ್, ಅವ್ರು ಮನೆ ಕಟ್ತಾರೆ. ಈಗ ನೀವು ಪೂರ್ತಿ ಮೂಲಭೂತ ಸೌಕರ್ಯ ಕೊಟ್ಟರೆ ಕಟ್ಟಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಮೂಲಭೂತ ಸೌಕರ್ಯ ಈಗ ಕೊಡ್ತಾವ್ರೆ. DK ಸಾಹೇಬರು ಇದಾದ್ಮೇಲೆ ಬೆಂಗಳೂರು BDA ಜವಾಬ್ದಾರಿ ತಗೊಂಡ್ಮೇಲೆ ಕೆಂಪೇಗೌಡ ಇದ್ರ ಜಯಂತಿ ದಿವಸ ಅದನ್ನು ಉದ್ಘಾಟನೆ ಮಾಡ್ತಾ ಇದೀವಿ, ಒಂದು ರಸ್ತೆನ, ರಿಂಗ್ ರಸ್ತೆನ. ಅಲ್ಲೆಲ್ಲ ಈಗ ನಾವು ಮಾಡ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಕೊಟ್ಟರೆ ನ್ಯಾಚುರಲ್ ಆಗಿ ಹೋಗ್ತಾರಲ್ಲಿ. ಮೂಲಭೂತ ಸೌಕರ್ಯ ಕೊಡದೇ ನೀವು ಹರಾಜು ಮಾಡಿಬಿಟ್ಟು ಸೈಟ್ಗಳು ಕೊಟ್ಬಿಟ್ಟು ಅಲ್ಲಿ ಮನೆ ಕಟ್ಕೊಂಡಿದ್ರೆ ಅವ್ರು ಯಾರು ಹೋಗಿ ಕಟ್ಕೊಂತಾರೆ? ಅವ್ರ ಪ್ರಶ್ನೆ ಕೇಳಿದ್ರ ಅರ್ಥ, ಇರುವ ಸೈಟ್ಗಳಲ್ಲಿ ಮನೆಗಳಾದ್ರೆ ಅಲ್ಲೊಂದು ಟೌನ್ಶಿಪ್ ಮಾಡಿ ಸೈಟ್ ಮಾಡಬೇಕಾದ್ರೆ ಈಗಾಗಲೇ ಅದನ್ನು ಕೊಟ್ಬಿಟ್ಟಿದ್ದಾರೆ. ನೀವು ಮೂಲಭೂತ ಸೌಕರ್ಯ ಕೊಟ್ಟರೆ ಅಲ್ಲೂ ಮನೆ ಕಟ್ತಾರೆ. ಈಗಾಗಲೇ ಶುರು ಆಗ್ತಾ ಇದೆ ಅಲ್ಲಿ ಮನೆಗಳು. ನೀವು ನೋಡಿಬೇಕಾರೆ ಅಲ್ಲಿ ಕಟ್ಟಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಬೆಂಗಳೂರಿನ ರಿಕ್ವೈರ್ಮೆಂಟ್ ಅಲ್ಲೆಲ್ಲ ಮನೆಗಳಾದ ಮೇಲೆ ಬಿಡದಿಲ್ಲೂ ಇನ್ನೂ ಮನೆ ಕಟ್ಟಬೇಕಾಗೋಷ್ಟು ರಿಕ್ವೈರ್ಮೆಂಟ್ ಇದೆ ಬೆಂಗಳೂರಿಗೆ ಅಂತ ಡಿಮ್ಯಾಂಡ್ ಇದೆ ಸರ್. ಡಿಮ್ಯಾಂಡ್ ಮಾಡೇ ನಾವು ಮಾಡಿರೋದು. ನಾನು ಒಂದು ವಿಷಯ ಹೇಳ್ತೀನಿ ಸರ್. ನಿಮ್ಮ ಹೆಸರು? ಶ್ರೀನಿವಾಸ ರೆಡ್ಡಿ ಅಂತ ಹೇಳಿ, ನಾನು ಸಂಘದ ಕಾರ್ಯದರ್ಶಿ, ರೈತ ಸಂಘದ ಕಾರ್ಯದರ್ಶಿ. ಒಂದು ವಿಷಯ ನಮ್ಮ MLA ಸಾಹೇಬ್ರಿಗೆ ನಾನು ಡೈರೆಕ್ಟ್ ಅನ್ನಂಗಿಲ್ಲ, ಮುಂದೆ ರೈತ ಸಂಘ ಅದೇ ಹೇಳ್ತೀನಿ. ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಒಂದು ದಿವಸನಾದರೂ ಬಂದು ನಮ್ಮ ಧರಣಿ ಹತ್ರ ನಮ್ಮ ರೈತನ ಕಷ್ಟ ಸುಖ ಏನೋ ವಿಚಾರಿಸಿದ್ರ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇವಾಗ ನನಗೆ 80 ವರ್ಷ ತುಂಬಿ 81 ವರ್ಷಕ್ಕೆ ಬಿದ್ದಿದೆ. ನಾನು ಬೆಳಗ್ಗೆ 5:15 ಗಂಟೆಗೆ ತೋಟದಲ್ಲಿ ಇರ್ತೀನಿ, ಕೆಲಸ ಮಾಡ್ತೀನಿ. ಕೆಲವರು ಯುವಕರವ್ರೆ ಕೆಲಸ ಮಾಡೋಕ್ಕಾಗದೆ ವ್ಯವಸಾಯ ಮಾಡೋಕ್ಕಾಗಲ್ಲ, ಆಳುಗಳು ಸಿಕ್ಕಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಆ ಮುಟ್ಟಾಳ ಕೆಲಸ ನಾವು ಮಾಡೋದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮಗೆ ಜಮೀನು ಬೇಕು, ಜಮೀನು ಕೊಡೋದಿಲ್ಲ ಸರ್. ಯಾವುದೇ ಕಾರಣಕ್ಕೂ ಜಮೀನು ಕೊಡೋದಿಲ್ಲ. ಬೇಕಾದ್ರೆ ಇವರು ಗುಂಡಿ ಕೊಡಿಲಿ, ಪೊಲೀಸ್ನವ್ರು ಕರ್ಕೊಂಡ್ಬಂದು ಗೋಲಿಬಾರ್ ಮಾಡಿಸ್ಲಿ. ಮೀಟರ್ ಬೇಕು, ಮೀಟರ್. ಅಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕವಾದಂಥ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರ ಬಗ್ಗೆ ಮಾತಾಡಿಲ್ಲ. ಇವರು ಮಂಡ್ಯದಿಂದ ಬಸ್ ಮಾಡಿಕೊಂಡು ಮೈಸೂರು ತೋರಿಸ್ತೀನಿ, ವಿತ್ ಫೋಟೋಸ್ ಕೊಡ್ತೀನಿ ನಿಮಗೆ. ಈಗ ಕೊಡಪ್ಪ ಇಲ್ಲಿ ಮಾತಾಡಂಗಿಲ್ಲ. ಇದು ಯಾರು ಬಸ್ ಇದು ನೋಡಿ ಸರ್. ಇದು ಓಕೆ, ಒಂದು ನಿಮಿಷ. ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಅಲ್ಲಿರ್ತಕ್ಕಂಥ ಹೊರಗಡೆಯಿಂದ ಟೆಂಪೋಗಳು ಮಾಡ್ಕೊಂಡು ಅಲ್ಲಿಂದ ಬರ್ತಾರೆ. ಕುಮಾರಸ್ವಾಮಿ ಅವ್ರು ಬರ್ತಾರೆ, ಬನ್ನಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂತ ಬಂದ್ರೆ ಇದು ಹೋರಾಟ ಅಂತಾರ? ಇದು ರಾಜಕೀಯ ಪ್ರೇರಿತ ಅಂತಾರ? ಹೇಳಿ ಸರ್. ನೀವು ಕರೆಸ್ತೀರಿ ಅಂತಲ್ಲ, ರೈತರ ಪರವಾಗಿ ಟೆಂಪೋ ಮಾಡ್ಕೊಂಬತ್ತಾರೇನ್ರಿ? ಅಲ್ಲಿನ ರೈತಲ್ವೇನ್ರಿ? ನಾವೆಲ್ಲೂ ಹೋಗಿಲ್ಲ ಟೆಂಪೋ ಮಾಡ್ಕೊಂಡು. ಅಣ್ಣ, ಸಮಾವೇಶ ಅಲ್ಲ ಇದು, ಹೋರಾಟ ಇದು. ಒಂದ್ ನಿಮಿಷ. ನಾ ಹೇಳೋದೇನು ಗೊತ್ತಾ, ಎಲ್ಲಿ ನೀವು ದುಡ್ಡು ಕೊಟ್ಟು ರೈತರನ್ನ ಕರೆಸ್ತೀರಿ, ರಾಜಕೀಯ ಮಾಡಬೇಕಲ್ಲಪ್ಪ. ನೀವು ದುಡ್ಡು ಕೊಟ್ಟು ಕರೆಸ್ತೀರಿ ಅಂತಲ್ಲ, ನೀವು ಹೋರಾಟ ಮಾಡ್ತೀರಿ ಅಂದ್ರೆ ಇನ್ಯಾರೋ ಕಳ್ಸೋರು ಇರ್ತಾರೆ.
ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಬಾಲಕೃಷ್ಣ ಅವರೇ, ಆ ಪ್ರಶ್ನೆ ಇದೆಯಲ್ಲ ಭಾಳ ವ್ಯಾಲಿಡ್ ಆದ ಪ್ರಶ್ನೆ ಸರ್ ಅದು. ಆ 7,000 9,000 ಎಕರೆ ಇದೇ ಜಮೀನು ಬೇಕಾ, ಬೇರೆ ಜಮೀನು ಇದೆ ಸರ್ಕಾರದ ಹತ್ರ, ಆ ಜಮೀನಲ್ಲಿ ಬೇಕಿದ್ರೆ ಮಾಡ್ಕೊಳ್ಳಿ ಅನ್ನೋದು ಇದೆಯಲ್ಲ ಬಹಳ ವ್ಯಾಲಿಡ್ ಆದ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಟ್ಟ ನಂತರ ಉತ್ತರ ಸಮಾಧಾನ ಆದ್ರೆ ಜಮೀನು ಕೊಡಕ್ಕೆ ಮುಂದೆ ಬರಬಹುದು. ಫಸ್ಟ್ ಆ ಪ್ರಶ್ನೆಗೆ ಒಂದು ಉತ್ತರ ಕೊಡಿ ಅಂತ. ಜಾಗ ಎಲ್ಲ ಒಂದೇ ಕಡೆ ಇಲ್ಲ ಸರ್, ಅದು ಓಕೆ, ಬೇರೆ ಬೇರೆ ಪ್ಯಾಕೆಟ್ ಸ್ವಲ್ಪ ಇದೆ. Okay. ನಾವು ಟೌನ್ಶಿಪ್ ಮಾಡ್ಬೇಕಾದ್ರೆ ಅಲ್ಲಿ ಟೌನ್ಶಿಪ್ ಮಾಡಕ್ ಆಗಲ್ಲ, ಒಂದೇ ಕಡೆನೆ ಮಾಡ್ಬೇಕು. ಬಾಲಕೃಷ್ಣ ಅವ್ರೆ, ನಿಮ್ಮ ಹತ್ರ ಪೂರ್ತಿ ಮಾಹಿತಿ ಇಲ್ಲ ಖಂಡಿತ ಅಲ್ವಾ? ಹೌದು. ಕೆಡಿಬಿ ವಿಚಾರದಲ್ಲಿ ನನ್ನ ಹತ್ರ ಮಾಹಿತಿ ಇಲ್ಲ ಅಂದ್ರೆ ನಾನು ಹೇಳೋದು ಹೆಂಗೆ ಅಂದರೆ 9,000 ಎಕರೆ ಬೇಕಾಗಿದೆಯಪ್ಪ, ಎಲ್ಲೋ ಒಂದು ಕಡೆ 4,500 ಎಕರೆ KIDB ಇದೆ, ಪಕ್ಕದಲ್ಲಿ ಇನ್ನು 4,500 ಎಕರೆ ರೈತರದ್ದು ಅಕ್ವೈರ್ ಮಾಡ್ಕೊತೀನಿ ಅಂದರೆ ಅಷ್ಟು ಕಡಿಮೆ ರೈತರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಆ ರೈತರುಗಳು ಬಿಡ್ತಾರ ಅಲ್ಲ, ಅಷ್ಟು ಕಡಿಮೆ ರೈತರಿಗೆ ಇಂಪ್ಯಾಕ್ಟ್ 1,000 ಆಗ್ಲಿ 1,000 ಆಗ್ಲಿ 2,000 ಆಗ್ಲಿ ಆ ರೈತರೇ ಸರ್. ಎಸ್ ಎಸ್ ಹಾಂ ನೀವು ಸರ್ ನಮಸ್ತೆ, ನಾನು ವಿನಾಯಕ್ ಕಾರಂತ್, ಕಾಂಗ್ರೆಸ್ ಅವನು. ಬೆಂಗಳೂರಿನ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತೀನಿ. ಬೆಂಗಳೂರು ದೇಶದ ಟೈರ್ 1 ಸಿಟಿಗಳ ಪೈಕಿ ಅತ್ಯಂತ ಚಿಕ್ಕದು. ಒಂದು 6 ತಿಂಗಳ ವರ್ಷದಿಂದ ಗೂಗಲ್ಲು ಮೈಕ್ರೋಸಾಫ್ಟು ಇನ್ವೆಸ್ಟ್ಮೆಂಟು ಆಂಧ್ರಾಗೆ ಹೋಯಿತು. ಆಂಧ್ರಾಗೆ ಹೋದಾಗ ಇದೇ BJPಗರು, ಇದೇ JDSನವರು ಕಾಂಗ್ರೆಸ್ನ ಸರ್ಕಾರವನ್ನು ಅಪಹಾಸ್ಯ ಮಾಡಿದ್ರು. ಏನ್ರಿ ಇನ್ವೆಸ್ಟ್ಮೆಂಟ್, ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲೋಯ್ತಲ್ರಿ ಅಂತ. ರೆಟ್ಟೆಪಿಸಮ್ ಬಗ್ಗೆ ಮಾತಾಡಲೇಬೇಕು ನಾವು. ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋದಾಗ ಬಾಯಿ ಬಡ್ಕೊಂಡವರು ಇವತ್ತು ನಾವೇನೋ ಮಾಡ್ತಾ ಇದ್ದೀವಿ. ಬೆಂಗಳೂರು ಟ್ರಾಫಿಕಲ್ಲಿ ನೊಂದೋಗಿದ್ದೀನಿ ಸರ್. ಒಂಚೂರು ಪರಿಹಾರ ಸಿಗುತ್ತೆ ಇನ್ನು 10-20 ವರ್ಷಕ್ಕೆ. ಬೆಂಗಳೂರು ದೊಡ್ಡದಾಗ್ಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಿರುವಂಥ ಯೋಜನೆಗೆ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ, ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ರೆ, ಮತ್ತೆ ಹೇಳ್ತೀನಿ, ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ರೆ ಈ ಯೋಜನೆ ಮಾಡ್ತಿದ್ರು. ಇವತ್ತೇನು ವಿರೋಧ ಮಾಡ್ತಿದ್ರಲ್ಲ JDSನ ಬೆಂಬಲಿಗರು, ಇವರು ಅವ್ರ ಪರವಾಗಿ ನಿಂತ್ಕೊತಾ ಇದ್ರು. ನಮಗೂ ಮಾತಾಡಕ್ ಬರುತ್ತೆ, JDS ಬಗ್ಗೆ ಮಾತಾಡ್ತಾನೋ, 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 JDS ಬಗ್ಗೆ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.